ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದ್ದಾಗೆ ಎಲ್ಲಾ ಪಕ್ಷಗಳಲ್ಲೂ ನಮಗೆ ಎಷ್ಟು ಸೀಟ್ ಗೆಲುವು ಸಿಗುತ್ತೆ ಅನ್ನೋ ಟೆನ್ಷನ್ ಶುರುವಾಗಿದೆ. ಇದರ ಜೊತೆಗೆ ತಂತ್ರ ರಣತಂತ್ರಗಳು ನಡೀತಾ ಇರುತ್ತೆ, ಆಟ ಮೇಲಾಟಗಳು ನಡೀತಾ ಇರುತ್ತೆ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಈ ಬಾರಿ ಶತಾಯ ಗತಾಯ ಒಬ್ಬರನ್ನ ಒಬ್ಬರು ಕೆಳಗೆ ಎಳೆಯೋದಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಹಾಗಾದ್ರೆ ರಾಜ್ಯ ರಾಜಕಾರಣ ಏನ್ ಹೇಳ್ತಾ ಇದೆ? ಕನಗೋಲು ಎಲ್ಲದರ ನಡುವೆ ಒಂದು ಸಮೀಕ್ಷೆನ ಕಾಂಗ್ರೆಸ್ನ ಮುಂದೆ ಇಟ್ಟಿದ್ದಾರೆ. ಹಾಗಾದ್ರೆ ಆ ಸಮೀಕ್ಷೆಯಲ್ಲಿ ಏನಿದೆ ಅನ್ನೋದನ್ನ ಇವತ್ತಿನ ಈ ಚರ್ಚಾ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಲೋಕಸಭಾ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಗೆ ಎಷ್ಟು ಸ್ಥಾನ ಸಿಗುತ್ತೆ? ಹಾಗಾದ್ರೆ ಆಂತರಿಕ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಗೆ ಲಾಭವೋ ನಷ್ಟವೋ? ಲೋಕಸಭಾ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಗೆ ಸದ್ಯಕ್ಕೆ ಶಾಕ್. ಕಾಂಗ್ರೆಸ್ ಆಂತರಿಕ ಸರ್ವೆಯ ಎಕ್ಸ್ಕ್ಲೂಸಿವ್ ವಿವರ. ಯಾವುದೇ ಅಭ್ಯರ್ಥಿಗಳ ಹೆಸರಿಲ್ಲದೆ ನಡೆಸಿರೋ ಸರ್ವೆ ಇದು. ಕಾಂಗ್ರೆಸ್ನ ಸುನೀಲ್ ಕನಗೋಲು ನಡೆಸಿರುವಂತಹ ಸರ್ವೆ ಇದು. ಯಾವುದೇ ಅಭ್ಯರ್ಥಿಗಳ ಹೆಸರು ಹೇಳದೆ ನಡೆಸಿರೋ ಸಮೀಕ್ಷೆ, ಪಕ್ಷದ ಆಧಾರದಲ್ಲಿ ನಡೆಸಿರೋ ಸಮೀಕ್ಷೆ. ಹಾಗಾದ್ರೆ ಆ ಸರ್ವೆ ಏನ್ ಹೇಳ್ತಾ ಇದೆ? ಕಾಂಗ್ರೆಸ್ಗೆ ಎಷ್ಟು ಸೀಟುಗಳು ಲೋಕಸಭೆಯಲ್ಲಿ ಸಿಗುತ್ತವೆ, ಎಷ್ಟು ಕ್ಷೇತ್ರಗಳಲ್ಲಿ ಗೆಲ್ತಾರೆ? ಅಭ್ಯರ್ಥಿಗಳ ಹೆಸರಿಲ್ಲದೆ ನಡೆಸಿರೋ ಸರ್ವೆಯಲ್ಲಿ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ರಾಜ್ಯದಲ್ಲಿ ಕಾಂಗ್ರೆಸ್ 7ರಿಂದ 8 ಸ್ಥಾನ ಗೆಲ್ಲುವ ಸಾಧ್ಯತೆ ಇದೆಯಂತೆ. ಸಮರ್ಥ ಅಭ್ಯರ್ಥಿಗಳನ್ನ ಇಳಿಸಿದ್ರೆ 8 ಸ್ಥಾನಕ್ಕಿಂತ ಹೆಚ್ಚು ಗೆಲ್ಲಬಹುದು ಅಂತ ಸರ್ವೆ ಹೇಳ್ತಾ ಇದೆ. ಈಗಾಗಲೇ ರಾಷ್ಟ್ರೀಯ ಸಂಸ್ಥೆಗಳ ಸರ್ವೆಯಲ್ಲಿ ಗರಿಷ್ಠ 5 ಸ್ಥಾನ ಅಂತಿತ್ತು. ಕನಗೋಲು ಸರ್ವೆ ಬಳಿಕ ಕಾಂಗ್ರೆಸ್ ಮತ್ತೆ ಅಲರ್ಟ್ ಆಗಿದೆ. ಜಾತಿ ಸಮೀಕರಣದ ಬಗ್ಗೆ ಹೆಚ್ಚು ಎಚ್ಚರಿಕೆ ವಹಿಸೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. 15-20 ದಿನಗಳ ಹಿಂದೆ ನಡೆದಿರೋ ಸರ್ವೆ ಇದು. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗುವ ಮುನ್ನ ಸರ್ವೆ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟಕ್ಕೂ ಮುನ್ನ ನಡೆದ ಸಮೀಕ್ಷೆ. ಎರಡೂ ಪ್ರಕರಣಗಳು ಚುನಾವಣೆಯ ಮೇಲೆ ಇಂಪ್ಯಾಕ್ಟ್ ಆಗತ್ತಾ? ಎರಡೂ ಪ್ರಕರಣದ ಬಳಿಕ ಸಮೀಕರಣಗಳು ಬದಲಾಗುತ್ತವಾ? ಸದ್ಯಕ್ಕೆ ಬಂದಿರೋ ಸರ್ವೆ ಪ್ರಕಾರ ಕಾಂಗ್ರೆಸ್ಗೆ 1 ಅಂಕಿ ಸೀಟ್. ರಾಜ್ಯದಲ್ಲಿ ಕಾಂಗ್ರೆಸ್ 7ರಿಂದ 8 ಸ್ಥಾನ ಗೆಲ್ಲುವ ಸಾಧ್ಯತೆ ಇದೆಯಂತೆ. ಆದ್ರೆ ಸಮರ್ಥ ಅಭ್ಯರ್ಥಿಯನ್ನ ಹಾಕಿದ್ರೆ 8ಕ್ಕಿಂತ ಹೆಚ್ಚು ಸ್ಥಾನ ಗೆಲ್ಲಬಹುದು ಅಂತ ಈ ಸರ್ವೆ ಹೇಳ್ತಾ ಇದೆ. ಈಗಾಗಲೇ ರಾಷ್ಟ್ರೀಯ ಸಂಸ್ಥೆಗಳ ಸರ್ವೆಯಲ್ಲಿ ಗರಿಷ್ಠ 5 ಸ್ಥಾನ ಅಂತ ಹೇಳಲಾಗ್ತಿದೆ. ಕನಗೋಲು ಹೇಳೋ ಪ್ರಕಾರ 7ರಿಂದ 8 ಸ್ಥಾನಗಳು ಸಿಗುತ್ತವೆ. ಅಭ್ಯರ್ಥಿಗಳು ಬಲಿಷ್ಠವಾಗಿದ್ರೆ 8+ ಸ್ಥಾನಗಳು, 8ಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಪಡಿಬಹುದು ಅಂತ ಸಮೀಕ್ಷೆ ಹೇಳ್ತಾ ಇದೆ. ಹಾಗಾದ್ರೆ ಕಾಂಗ್ರೆಸ್ ಮತ್ತಷ್ಟು ಅಲರ್ಟ್ ಆಗತ್ತಾ? ಕ್ಯಾಲ್ಕುಲೇಷನ್ಸ್ ಬದಲಾಗತ್ತಾ? ಜಾತಿ ಸಮೀಕರಣಗಳಲ್ಲಿ ಬದಲಾವಣೆ ತರಲಾಗತ್ತಾ? ಸದ್ಯಕ್ಕೆ ಕನಗೋಲು ಹೇಳ್ತಾ ಇರೋದು 7ರಿಂದ 8 ಸ್ಥಾನ ಸಿಗುತ್ತೆ. ಅಭ್ಯರ್ಥಿ ಬಲಿಷ್ಠವಾಗಿದ್ರೆ 8ಕ್ಕಿಂತ ಹೆಚ್ಚು ಸ್ಥಾನ ಗೆಲ್ಲೋ ಸಾಧ್ಯತೆ ಇದೆ ಅಂತ ಕನಗೋಲು ಸರ್ವೆ ಹೇಳ್ತಾ ಇದೆ. ಆದ್ರೆ ಅಭ್ಯರ್ಥಿಗಳು ಯಾರು ಅಂತ ಮೆನ್ಷನ್ ಮಾಡದೆ ಪಕ್ಷದ ಆಧಾರದಲ್ಲಿ ಈ ಸಮೀಕ್ಷೆ ಮಾಡಿದ್ದಾರೆ. ಇದರ ಬಗ್ಗೆ ಮಾತನಾಡೋದಕ್ಕೆ ಗಣ್ಯ ಅತಿಥಿಗಳು ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ಪತ್ರಕರ್ತರು ಹಾಗೂ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಅವರಿದ್ದಾರೆ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ ವಕ್ತಾರರಾದ ವೀರಣ್ಣ ಅವರಿದ್ದಾರೆ. ವೀರಣ್ಣ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರಿದ್ದಾರೆ. ನಟರಾಜ್ ಗೌಡ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಅಶೋಕ್ ಗೌಡ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಗೆ ಹೊರಗಡೆಯಿಂದ ಮಾರುತೇಶ್ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತೇಶ್,
ಕನುಗೋಲು ಸರ್ವೆನ ನಾವು ನೋಡಿದ್ವಿ. ಸದ್ಯಕ್ಕೆ ಅಭ್ಯರ್ಥಿಗಳ ಹೆಸರಿಲ್ಲದೆ ನಡೆಸಿರೋ ಸರ್ವೆ ಏನ್ ಹೇಳ್ತಾ ಇದೆ? ಈ ಸರ್ವೆ 7ರಿಂದ 8 ಸ್ಥಾನ ಅಂತ ಹೇಳ್ತಾ ಇದೆ. ಅದರ ಜೊತೆಗೆ ಹೇಳ್ತಾ ಇದೆ ಬಲಿಷ್ಠ ಅಭ್ಯರ್ಥಿಗಳಿದ್ರೆ 8+ ಸ್ಥಾನಗಳನ್ನ ಗೆಲ್ಲಬಹುದು ಅಂತ. ಈ ಸರ್ವೆ ಟೋಟಲ್ ಹೈಲೈಟ್ಸ್ ಏನು? ಭಾವನಾ, ಸಮರ್ಥ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ರೆ ಗೆಲ್ಲುವಂತಹ ಅವಕಾಶಗಳು ಹೆಚ್ಚಿದೆ ಅನ್ನೋದು ಒಂದು. ಇನ್ನೊಂದು, ಜಾತಿ ಸಮೀಕರಣವನ್ನ ಲೆಕ್ಕಾಚಾರವಾಗಿ ಇಟ್ಕೊಂಡು ಆ ಜಾತಿಗಳನ್ನ ಒಂದೆಡೆ ಸೆಳೆಯುವಂತಹ ಪ್ರಯತ್ನ ಮಾಡಿದ್ರೆ ಗೆಲ್ಲುವ ಅವಕಾಶಗಳು ಹೆಚ್ಚಿದೆ ಅನ್ನುವಂಥದ್ದನ್ನ ತೋರಿಸುವಂತಹ ಸಮೀಕ್ಷೆ ಇದಾಗಿದೆ. ಸೊ ನೀವು ರಾಷ್ಟ್ರೀಯ ಸಂಸ್ಥೆಗಳು ನಡೆಸಿದಂಥ ಸರ್ವೆಯಲ್ಲೂ ಕೂಡ ಕಾಂಗ್ರೆಸ್ಗೆ ಯಾವ ಸರ್ವೆ ಕೂಡ ಇನ್ಕ್ಲೂಡಿಂಗ್ ಇಂಡಿಯಾ ಟುಡೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 130 ಸ್ಥಾನಕ್ಕಿಂತ ಹೆಚ್ಚು ಗೆಲ್ತಾರೆ ಅನ್ನುವಂತಹ ಅಕ್ಯುರೇಟ್ ಆಗಿ ಹೇಳಿದಂತಹ ಇಂಡಿಯಾ ಟುಡೇ ಕೂಡ 5 ಸ್ಥಾನಕ್ಕಿಂತ ಕಾಂಗ್ರೆಸ್ಗೆ ಹೆಚ್ಚಿನ ಸ್ಥಾನಗಳನ್ನು ಕೊಟ್ಟಿಲ್ಲ. ಅಂಥದ್ರಲ್ಲಿ ಕನುಗೋಳು ನಡೆಸಿರುವಂತಹ ಈ ಸರ್ವೆಯಲ್ಲಿ 7ರಿಂದ 8 ಸ್ಥಾನ ಅನ್ನುವಂತಹ ಲೆಕ್ಕಾಚಾರವನ್ನು ಹೇಳ್ತಿದ್ದಾರೆ. ಅದೇ ಸಮರ್ಥ ಅಭ್ಯರ್ಥಿಗಳು ಕಣಕ್ಕಿಳಿಬೇಕು, ಜೊತೆಗೆ ಜಾತಿ ಸಮೀಕರಣಗಳನ್ನು ಒಗ್ಗೂಡಿಸುವಂತಹ ಜಾತಿಗಳನ್ನ ಒಗ್ಗೂಡಿಸಿ ಕಾಂಗ್ರೆಸ್ ಪರವಾಗಿ ಮತ ಚಲಾವಣೆ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಅಂತಹ ಪರಿಸ್ಥಿತಿಗಳು ಏರ್ಪಟ್ಟಾಗ 8ಕ್ಕಿಂತಲೂ ಹೆಚ್ಚು ಸ್ಥಾನವನ್ನು ಗೆಲ್ಲಬಹುದು ಅನ್ನುವಂತಹ ಅಂಕಿ ಅಂಶಗಳನ್ನು ಈ ಸರ್ವೆಯಲ್ಲಿ ಹೇಳ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ಗೆ ಒಂದು ಸಲಹೆ ಕೊಡ್ತಾ ಇದ್ದಾರೆ, ಅಭ್ಯರ್ಥಿಗಳ ಆಯ್ಕೆ ಅನ್ನುವಂಥದ್ದು ಬಹಳ ಎಚ್ಚರಿಕೆ ಇರಬೇಕು ಅನ್ನುವಂಥದ್ದು. ಬಹುಶಃ ಆ ಕಾರಣಕ್ಕಾಗಿ ಅಂತ ಕಾಣಿಸ್ತಾ ಇದೆ. ರಾಜ್ಯದಿಂದ 15 ಪಟ್ಟಿ ಅಂದರೆ 15 ಕ್ಷೇತ್ರಗಳ ಪಟ್ಟಿ ತೆಗೆದುಕೊಂಡು ಹೋದಾಗಲೂ ಕೂಡ ಅದನ್ನು 9ಕ್ಕೆ ಇಳಿಸಿ ಕೊನೆಗೆ 7ಅನ್ನು ಅನೌನ್ಸ್ ಮಾಡಿದ್ದಾರೆ. ಇನ್ನೂ 2 ಕೂಡ ಹೋಲ್ಡ್ನಲ್ಲಿ ಇರಿಸಿದ್ದಾರೆ. ಸೊ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈ ಸರ್ವೆಯನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ ಅನ್ನುವಂಥದ್ದು. ಯಾಕಂದರೆ ಕಾಂಗ್ರೆಸ್ಗೆ ಒಂದು ದೊಡ್ಡ ಸೆಟ್ ಬ್ಯಾಕ್ ಇದೆ. ರಾಷ್ಟ್ರ ನಾಯಕರು ಅಥವಾ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಬಂದ ಸಂದರ್ಭದಲ್ಲಿ ಯಾರನ್ನೂ ಕೂಡ ಇಂಡಿಯಾ ಒಕ್ಕೂಟ ಘೋಷಣೆ ಮಾಡಿಲ್ಲ. ಕಾಂಗ್ರೆಸ್ಗೆ ಒಂದು ಬೋನಸ್ ಇದೆ, ನರೇಂದ್ರ ಮೋದಿ ಅವರ ಹೆಸರಿದೆ. ಇಲ್ಲಿ ಅಭ್ಯರ್ಥಿ ಯಾರೇ ಇದ್ರೂ ಕೂಡ ನರೇಂದ್ರ ಮೋದಿ ನೋಡಿ ವೋಟ್ ಹಾಕ್ತೀವಿ ಅನ್ನುವಂಥ ವರ್ಗವೇ ಒಂದು ದೊಡ್ಡ ಪ್ರಮಾಣದಲ್ಲಿ ಇದಾವೆ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಲೋಕಸಭಾ ಚುನಾವಣೆ ನಡೆಸುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಕಾಂಗ್ರೆಸ್ ನಡೆಸಬೇಕಾಗಿರುವಂತದ್ದು ಸ್ಥಳೀಯ ವಿಚಾರಗಳ ಬಗ್ಗೆ, ಗ್ಯಾರಂಟಿಗಳ ಬಗ್ಗೆ, ಸ್ಥಳೀಯ ಅಭ್ಯರ್ಥಿಗಳ ಬಗ್ಗೆ, ಜಾತಿಗಳ ಮೇಲೆ. ಕೆಲವರಿಗೆ ಸೀಟ್ಗಳು ಸಿಗಲ್ಲ ಅಂತ ಇದೆ. ಅದರ ಜೊತೆಗೆ ಕಾಂಗ್ರೆಸ್ ಬಲಿಷ್ಠವಾಗಿದೆ ರಾಜ್ಯದಲ್ಲಿ. ಅವರ ಏನು ಸಂಘಟನೆ ಜೋರಾಗಿದೆ. ಡಿ ಕೆ ಶಿವಕುಮಾರ್ ಅವರ ಪ್ಲಾನಿಂಗ್ ಚೆನ್ನಾಗಿದೆ. ಒಗ್ಗಟ್ಟಾಗಿ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಇದೆಲ್ಲವೂ ವರ್ಕ್ ಆಗಲ್ವಾ? ಬರೀ ಸ್ಟೇಟ್ ವೈಸ್ ಮಾತಾಡೋದಾದ್ರೆ ಅಲ್ಲ, ಇವೆಲ್ಲವೂ ಕೂಡ ಎಲ್ಲವೂ ವರ್ಕ್ ಆಗತ್ತೆ, ಇಲ್ಲ ಅಂತಿಲ್ಲ. ಆದರೆ ಬಿಜೆಪಿಗೆ ಒಂದು ಅಪ್ಪರ್ ಹ್ಯಾಂಡ್ ಕಾಣಿಸ್ತಾ ಇದೆ ಲೋಕಸಭಾ ಚುನಾವಣೆ ಅಂತ ಬಂದಾಗ. ಈ ಹಿಂದಿನ 3 ಲೋಕಸಭಾ ಚುನಾವಣೆಗಳ ಇತಿಹಾಸವನ್ನು ನೋಡಿದ್ರೆ ಎಸ್ ಎಂ ಕೃಷ್ಣ ಅವರು ಇದ್ದಂಥ ಸಂದರ್ಭದಲ್ಲಿ 2 ಸ್ಥಾನವನ್ನು ದಾಟಿದ್ದು ಬಿಟ್ರೆ, ಅದಾದ್ಮೇಲೆ ನಡೆದಿರ್ತಕ್ಕಂಥ ಯಾವ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಒಂದಂಕಿಯನ್ನು ದಾಟಲಿಕ್ಕೆ ಸಾಧ್ಯ ಆಗಿಲ್ಲ. ಸರ್ಕಾರ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ, ಸಿದ್ದರಾಮಯ್ಯನವರು ಮೋಸ್ಟ್ ಪವರ್ಫುಲ್ ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ಅಷ್ಟು ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಂದರೆ 2 ಅಂಕಿ ದಾಟಲಿಕ್ಕೆ ಸಾಧ್ಯ ಆಗಿಲ್ಲ. ಈಗಲೂ ಅಂಥದ್ದೇ ಒಂದು ಚಿತ್ರಣ ಕಾಣಿಸ್ತಾ ಇದೆ. ಆದರೆ ಕೆಲ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಅಭ್ಯರ್ಥಿ ಆಯ್ಕೆಯ ಸಂದರ್ಭದಲ್ಲಿ ಆಗ್ತಾ ಇರುವಂತಹ ಬದಲಾವಣೆ, ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಭ್ಯರ್ಥಿಗಳ ಆಯ್ಕೆಗೆ ಬಳಸ್ತಾ ಇರುವಂತಹ ಮಾನದಂಡ, ಜಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದೆ ಆಗಿರ್ತಕ್ಕಂಥ ತಪ್ಪುಗಳನ್ನು ಮಾಡದೆ ಯಾವ ಸಮುದಾಯಗಳನ್ನು ನಾವು ಟಿಕೆಟ್ ಕೊಟ್ಟರೆ ಉಳಿದ ಸಮುದಾಯಗಳು ಆ ಸಮುದಾಯದ ಜೊತೆಗೆ ಬರ್ತವೆ ಅನ್ನುವಂಥದ್ದು. ಸೊ ಇಂಥ ಆಧಾರಗಳ ಮೇಲೆ ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆಯನ್ನ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಒಳ್ಳೆ ಕ್ಯಾಂಡಿಡೇಟ್ಗಳನ್ನ ಕಾಂಗ್ರೆಸ್ ಆಯ್ಕೆ ಮಾಡ್ತಾ ಇರುವಂತಹ ಪರಿಸ್ಥಿತಿ ಕಾಣಿಸ್ತಾ ಇದೆ. ಮಾರುತೇಶ್, ಮೇಲ್ನೋಟಕ್ಕೆ ರಾಜ್ಯದ ಯಾವುದೇ ಜಿಲ್ಲೆಗೆ ಹೋದರೂ ಕೂಡ ಒಂದು ಅಂಶ ಸ್ಪಷ್ಟವಾಗಿ ಕಾಣ್ತಾ ಇದೆ. ಗ್ಯಾರಂಟಿ 5ರ ಬಗ್ಗೆಗಿಂತ ಶಕ್ತಿ ಯೋಜನೆಯ ಫಲಾನುಭವಿಗಳು, ಅದರಲ್ಲೂ ತುಂಬ ಗ್ರಾಮೀಣ ಮತ್ತು ಕೆಳ ಮಧ್ಯಮ ವರ್ಗ ಮತ್ತು ಬಡ ಮಹಿಳೆಯರು ಇದ್ರ ಬಗ್ಗೆ ತುಂಬ ವೋಕಲ್ ಆಗಿ ಮಾತಾಡ್ತಾ ಇದ್ದಾರೆ. ಅದು ಕಾಂಗ್ರೆಸ್ಗೆ ಲಾಭ ತರುತ್ತೆ ಅಂತಕ್ಕಂಥದ್ದು ಸರ್ವೆಗಳಲ್ಲಿ ಕಾಣ್ತಾ ಇದೆಯಾ? ಅಂದರೆ ಈ ರೀತಿ ವೋಕಲ್ ಆಗಿ ಕೆಳ ಮಧ್ಯಮ ವರ್ಗ ಮತ್ತು ಬಡ ಮಹಿಳೆಯರು ಮಾತಾಡಿದ್ರಿಂದಲೇ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಪರಿವರ್ತನೆ, ದೊಡ್ಡ ಮಟ್ಟದ ಪರಿವರ್ತನೆ ಸಾಧ್ಯ ಆಯಿತು. ಅದು ಲೋಕಸಭಾ ಚುನಾವಣೆಗೂ ವಿಸ್ತರಿಸುತ್ತೆ ಅಂತ ಕನುಗೋಲು ಸರ್ವೆ ಹೇಳ್ತಾ ಇದೆಯಾ? ಅಥವಾ ಯಾವ ಅಂಶದ ಮೇಲೆ ಚುನಾವಣೆಗೆ ಹೋಗಿ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ಗೆ ಕನುಗೋಲು ಸಲಹೆ ನೀಡ್ತಾ ಇದ್ದಾರೆ? ಪ್ರಶಾಂತ್ ಸರ್, ಕನುಗೋಲು ಸರ್ವೆ ಅಂದರೆ ಸಲಹೆ ಇರುವಂಥದ್ದು ಕ್ಯಾಸ್ಟ್ ಪಾಲಿಟಿಕ್ಸ್ ಜೊತೆಗೆ ಸ್ಥಳೀಯ ಇಶ್ಯೂ ಮೇಲೆ. ನೀವು ರಾಷ್ಟ್ರೀಯ ಇಶ್ಯೂಗಳ ಮೇಲೆ ಚುನಾವಣೆಗೆ ಹೋದರೆ ಅದು ಕಾಂಗ್ರೆಸ್ಗೆ ಲಾಭ ತಂದು ಕೊಡಲ್ಲ ಅನ್ನುವಂಥದ್ದು. ಗ್ಯಾರಂಟಿಗಳನ್ನು ಹೆಚ್ಚು ಫೋಕಸ್ ಮಾಡಿ ಜನರಿಗೆ ನಾವು ಕೊಟ್ಟಿದ್ದೀವಿ, ಅದಕ್ಕಾಗಿ ಮತ ಕೊಡಿ ಅನ್ನುವಂಥದ್ದನ್ನು ಕೇಳಿ ಅನ್ನುವಂಥ ಒಂದು ಅಂಶ. ಇನ್ನೊಂದು, ಜಾತಿಯ ಕಾರಣ ಬಹಳ ಪ್ರಮುಖವಾದಂಥದ್ದು. ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು
ರಾಜಕಾರಣ ನಡೆಯುವಂಥದ್ದೇ ಜಾತಿಯ ಮೇಲೆ. ಇಂಥ ಕ್ಷೇತ್ರಗಳಲ್ಲಿ ಜಾತಿಗಳನ್ನು ಒಗ್ಗೂಡಿಸುವಿಕೆ ಆಗಬೇಕಾಗತ್ತೆ. ಸೊ ಆ ಕಾರಣಕ್ಕಾಗಿ ಅಂಥದ್ರ ಮೇಲೆ ಚುನಾವಣೆ ನಡೀಬೇಕು, ಅಭ್ಯರ್ಥಿಗಳ ಆಯ್ಕೆ ಕೂಡ ಅದೇ ರೀತಿ ಇರಲಿ ಅನ್ನುವಂಥ ಸಲಹೆಗಳಿದ್ದಾವೆ. ಬಹುಶಃ ಆ ಕಾರಣಕ್ಕೆ ಅನ್ಸುತ್ತೆ ಚಂದ್ರಪ್ಪ ಅವರ ಚಿತ್ರದುರ್ಗ ಟಿಕೆಟ್ ಅನೌನ್ಸ್ ಆಗಬೇಕಾಗಿದ್ದು ಹೋಲ್ಡ್ ಮಾಡಿದ್ದು. ಯಾಕೆಂದ್ರೆ 5 SC ಮೀಸಲು ಕ್ಷೇತ್ರಗಳಲ್ಲಿ ವಿಜಯಪುರ ಈಗ ಅನೌನ್ಸ್ ಆಗಿದೆ, SC ರೈಟ್ಗೆ ಕೊಟ್ಟಿದ್ದಾರೆ. ಇನ್ನುಳಿದಂಥ 4 SC ಮೀಸಲು ಕ್ಷೇತ್ರಗಳಲ್ಲಿ ಲೆಫ್ಟ್ ರೈಟ್ ಕಾಂಬಿನೇಷನ್ನಲ್ಲೇ ಆಯ್ಕೆ ಮಾಡೋಣ ಅನ್ನುವ ಕಾರಣಕ್ಕಾಗಿ ಚಂದ್ರಪ್ಪ ಅವ್ರದ್ದು ಹೋಲ್ಡ್ ಮಾಡಿದ್ದಾರೆ. ಅಂದರೆ ಜಾತಿಯ ಕಾರಣಕ್ಕಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಅನ್ನುವಂಥದ್ದು ಇದರಲ್ಲಿ ಸ್ಪಷ್ಟವಾಗ್ತಾ ಇದೆ. ಸೊ ಈ ಸರ್ವೆಯ ಸಲಹೆಗಳನ್ನು ಕೂಡ ಬಹಳ ಗಂಭೀರವಾಗಿ ಕಾಂಗ್ರೆಸ್ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ ಪ್ರಶಾಂತ್ ಸರ್. ಆ ಕಾರಣಕ್ಕಾಗಿ ಸ್ಥಳೀಯವಾಗಿ ಸ್ಥಳೀಯ ರಾಜಕಾರಣದ ವಿಷಯಗಳನ್ನು ತೆಗೆದುಕೊಳ್ಳಿ ಮತ್ತು ಗ್ಯಾರಂಟಿಗಳನ್ನು ಹೆಚ್ಚು ಪ್ರಚಾರ ಮಾಡಿ, ಇದರ ಜೊತೆಗೆ ಜಾತಿಯನ್ನ ಅಂದ್ರೆ ಒಗ್ಗೂಡಿಸುವಿಕೆಯ ಮಾಡಿ, ಈ 3 ಅಂಶಗಳ ಆಧಾರದ ಮೇಲೆ ಚುನಾವಣೆ ನಡೀಬೇಕು ಅನ್ನುವಂಥ ಸಲಹೆಯನ್ನು ಕೊಟ್ಟಿದ್ದಾರೆ. ಸೊ ಈ ಹಿಂದೆ ಕೂಡ ಇದೇ ರೀತಿ ಇತ್ತು, ಮೋದಿ ಅವರನ್ನ ಅಗ್ರೆಸಿವ್ ಆಗಿ ಟೀಕೆ ಮಾಡೋದಾಗ್ಲಿ ಮಾಡಕೂಡ್ದು ಅನ್ನುವಂಥದ್ದಿತ್ತು. ಮೋದಿ ಅವರನ್ನ ಬೈದಷ್ಟು ಅದು ಬಿಜೆಪಿಗೆ ಲಾಭ ಆಗುತ್ತೆ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕನ್ಗೋಳು ವ್ಯಕ್ತಪಡಿಸ್ತಾ ಇದ್ರು. ಬಿಜೆಪಿ ರಾಜ್ಯದ ದುರಾಡಳಿತವನ್ನು ಹೆಚ್ಚು ಪ್ರಸ್ತಾಪ ಮಾಡಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಹಾಗಾಗಿ ಸ್ಥಳೀಯ ಇಶ್ಯೂಗಳ ಮೇಲೆ ಚುನಾವಣೆ ನಡೆದ್ರೆ ಕಾಂಗ್ರೆಸ್ಗೆ ಹೆಚ್ಚು ಲಾಭ ಇದೆ. ರಾಷ್ಟ್ರ ಮಟ್ಟದ ಇಶ್ಯೂಗಳ ಮೇಲೆ ಚುನಾವಣೆ ನಡೆದ್ರೆ ಬಿಜೆಪಿಗೆ ಹೆಚ್ಚು ಲಾಭ ಆಗುವಂತ ಸಾಧ್ಯತೆ ಇದೆ. ಸೊ ಈ ಸಲಹೆಗಳನ್ನ ಈ ಸರ್ವೆಯಲ್ಲಿ ನೀಡಲಾಗಿರುವಂಥದ್ದು. ಹಂಗೆ ಒಂದು ತಮಾಷೆಗೆ ಒಂದು ಪ್ರಶ್ನೆ ಕೇಳ್ತೀನಿ. ಈ ರೀತಿಯ ಪಕ್ಷದ ಆಂತರಿಕ ಸರ್ವೆಗಳು ಬಹಿರಂಗಗೊಳ್ತಾವೆ ಅಂದರೆ ಅದಕ್ಕೂ ಕೂಡ ಒಂದು ಕಾರಣ ಇರುತ್ತಾ? ಪ್ರಶಾಂತ್ ಕಿಶೋರ್ ಎಲ್ಲೆಲ್ಲಿ ಹೋಗ್ತಿದ್ರು ಅಲ್ಲಿ ಪದೇ ಈ ರೀತಿಯ ಸರ್ವೆಗಳನ್ನು ಹೊರಗಡೆ ಬಿಡ್ತಾಯಿದ್ರು. ಅಂದರೆ ಆ ಪಾರ್ಟಿಯ ಕ್ಯಾಡರ್ ಹೊರಗಡೆ ಬಂದು ಕೆಲಸ ಮಾಡಲಿ, ನಾವು ಗೆಲ್ಲೇಬೇಕು ಅನ್ನುವ ಕಾರಣಕ್ಕೋಸ್ಕರ ಕೆಲಸ ಮಾಡಲಿ ಅನ್ನುವ ಕಾರಣಕ್ಕೂ ಬರ್ತಾವ ಈ ರೀತಿ? ಇರಬಹುದು. ಆ ಉದ್ದೇಶ ಇಲ್ಲ ಅಂದ್ರೆ ಇಂಥವು ಬಹಿರಂಗ ಆಗೋದಿಲ್ಲ. ಯಾಕಂದ್ರೆ ಈಗ ರಾಷ್ಟ್ರೀಯ ಸುದ್ದಿವಾಹಿನಿ ಸಂಸ್ಥೆಗಳು ನೀಡಿರುವಂತ ಸರ್ವೆ ಕಾಂಗ್ರೆಸ್ಗೆ ಒಂದು ರೀತಿ ಆಘಾತವನ್ನೇ ಉಂಟು ಮಾಡಿದಾವೆ. ಯಾವ ಸರ್ವೆ ಕೂಡ 5+ ಅಂತ ಹೇಳ್ತಾ ಇಲ್ಲ. ಈಗ 7 to 8 ಅನ್ನುವಂಥ ಒಂದು ಸಂಖ್ಯೆ ಬಂದಾಗ ಕಾಂಗ್ರೆಸ್ನಲ್ಲಿ ಒಂದು ಉತ್ಸಾಹ ಕಾಣಿಸ್ತಾ ಇಲ್ಲ. ನೀವು ವಿಧಾನಸಭೆ ಚುನಾವಣೆಯಲ್ಲಿ ನೋಡಿದಂಥ ಉತ್ಸಾಹ ಕಾಂಗ್ರೆಸ್ನಲ್ಲಿ ಇಲ್ಲ. ಹಾಗಾಗಿ ಆ ಒಂದು ಫೋರ್ಸ್ ಕೂಡ ಜನರೇಟ್ ಆಗಲಿ ಎನ್ನುವ ಕಾರಣಕ್ಕಾಗಿ ಇದನ್ನು ಹೇಳಿರ್ಬೋದು ಅಥವಾ ಇದನ್ನು ಬಹಿರಂಗಗೊಳಿಸಿರ್ಬೋದು. ಆ ಲೆಕ್ಕಾಚಾರಗಳು ಇದಾವೆ ಪ್ರಶಾಂತ್ ಸರ್. ಓಕೆ, ಥ್ಯಾಂಕ್ ಯು. ರೈಟ್, ಧನ್ಯವಾದ ಮಾರುತೇಶ್ ನಿಮ್ಮೆಲ್ಲ ಮಾಹಿತಿಗೆ. ಅತಿಥಿಗಳು ನಮ್ಮನ್ನ ಜಾಯ್ನ್ ಆಗಿದ್ದಾರೆ, 3 ಪಕ್ಷದ ವಕ್ತಾರರಿದ್ದಾರೆ, ಇವ್ರನ್ನೂ ಮಾತಾಡ್ಸೋಣ. ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಈಗ ಆಗ್ಬೇಕಾಗಿರೋ ಬದಲಾವಣೆ ಏನು? ನಟರಾಜ್ ಗೌಡ್ರು ಇದ್ದಾರೆ, ಅವ್ರು ತುಂಬಾ ಕಾನ್ಫಿಡೆಂಟ್ಲಿ ಪ್ರೋಗ್ರಾಮ್ ಶುರು ಆಗೋದಕ್ಕೆ ಮುಂಚೆ ಹೇಳ್ತಾ ಇದ್ರು 18ರಿಂದ 20, ಅದು 7ರಿಂದ 8 ಅಲ್ಲ ಅಂತ. ವಾಪಸ್ ಬರ್ತೀನಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.